ಏರಿಯಾ ಸಿಗ್ತಾ ಇದೆ ಇಲ್ಲಿ ಬಂದ್ರೆ ನಮಗೊಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ನಮಗೊಂದು ರೂಮ್ ಬರ್ತಾ ಇದೆ. ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಬಂದ್ರೆ ನಮ್ಗೆ ಇಲ್ಲಿ ಬಾಲ್ಕನಿ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಇದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ. ಸೊ ಈ ಡಿಫ್ರೆಂಟ್ ಡಿಸೈನ್ ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ನೀವು ಮೇಲ್ಗಡೆ ಅಬ್ಸರ್ವ್ ಮಾಡಿ ಯಾವ ಥರ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ 3040 ಸೈಟಲ್ಲಿ ಈಸ್ಟ್ ಫೇಸಲ್ ಕನ್ಸ್ಟ್ರಕ್ಷನ್ ಆಗಿರುವ ಆನ್ಗೋಯಿಂಗ್ ಪ್ರಾಜೆಕ್ಟ್ ನೋಡಬೇಕು ಅಂತ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಹೌದು ವೀಕ್ಷಕರೇ, ನೋಡ್ತಾ ಇರೋ ಈ ಬಿಲ್ಡಿಂಗ್ 3040ಯಲ್ಲಿ ಈಸ್ಟ್ ಫೇಸಲ್ ಕನ್ಸ್ಟ್ರಕ್ಷನ್ ಆಗಿರೋ ಒಂದು ತ್ರಿಬ್ಲೆಕ್ಸ್ ಹೌಸು. ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ ಆದಮೇಲೆ ಕೂಡ ಔಟರ್ ಲುಕ್ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಮನೆ ನೀವು ನೋಡ್ತಾ ಇರ್ಬೋದು, ಟ್ರೆಡಿಷ್ನಲ್ ಆಗು ಕೂಡ ಕಾಣಿಸ್ತಾ ಇದೆ, ವಿತ್ ಮಾಡರ್ನ್ ಟಚ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಕೂಡ ಇದೆ. ಅದು ನೀವೇನಾದ್ರು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಂಡ್ವರೆಗೂ ನೋಡಬೇಕು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಗೆ ಎಂಟ್ರಿಲಿ ಗೇಟ್ ಕಾಣಿಸ್ತಾ ಇದೆ. ಇದು ಗೇಟ್ ನಮಗೆ 5 ಫೀಟ್ ಬಂದಿದೆ. ಇದು ಕಂಪ್ಲೀಟ್ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ಬಂದಿದೆ. ನಮ್ಮದಲ್ಲಿ ಕೂಡ 5 ಫೀಟೇ ಬಂದಿರುತ್ತೆ. ಆ್ಯಂಡ್ ನೀವು ಬೇಕು ಅಂದರೆ ಎಕ್ಸ್ಟ್ರಾ 10 ಫೀಟ್ವರೆಗೂ ನೀವು ಎಕ್ಸ್ಟ್ರಾ ಪೇ ಮಾಡಿ ಮಾಡಿಸ್ಕೋಬೋದು. ಬನ್ನಿ ಒಳಗಡೆ ಹೋಗೋಣ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಾನು ನಿಮ್ಗೆ ಎಷ್ಟೊಂದು ಕಂಪ್ಲೀಟ್ ಹೋಮ್ ಟೂರ್ ಕೂಡ ತೋರಿಸಿದ್ದೀನಿ. ಅದರಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿರೋದು ಇಲ್ಲೆಲ್ಲ ಈ ಥರ ಟೈಲ್ಸ್ ಬಂದಿರೋದು ನಾರ್ಮಲ್ ವೆಟ್ರಿಫೈ ಟೈಲ್ಸ್ ಈ ಥರದ್ದೆಲ್ಲ ಆಗಿರುತ್ತೆ. ಬಟ್ ಇಲ್ಲಿ ನಮ್ಗೆ ಮ್ಯಾಟ್ ಫಿನಿಶಿಂಗ್ ಬರ್ತಾ ಇದೆ ಟೈಲ್ಸ್ ವಿತ್ ನೀವು ನೋಡ್ಬೋದು ಡಿಸೈನ್ ಕೂಡ ಬಂದಿದೆ ವಾಲ್ಗೆಲ್ಲ. ಇದು ನಮಗೆ ಎಂಟ್ರಿಲಿ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಾರ್ ಪಾರ್ಕಿಂಗ್ ಬರ್ತಾ ಇದೆ. ಕಂಪ್ಲೀಟ್ ಓನ್ ಪರ್ಪಸ್ ಆಗಿರೋದ್ರಿಂದ ಮನೆ ಕಾರ್ ಪಾರ್ಕಿಂಗ್ ಕೂಡ ಎಷ್ಟು ಬೇಕೋ ಅವ್ರಿಗೆ ಅಷ್ಟರಲ್ಲೇ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಫ್ಲೋರಿಂಗ್ ಎಲ್ಲಾನು ಕೂಡ ಅಷ್ಟೇ ಕಾರ್ ಪಾರ್ಕಿಂಗ್ ಟೈಲ್ಸೇ ಕವರ್ ಆಗಿದೆ. ಇದು ಕೂಡ ಕಂಪ್ಲೀಟ್ ನಮಗೆ ಮ್ಯಾಟ್ ಫಿನಿಶರ್ ಬರ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಸರ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇದೆಲ್ಲ ವರ್ಕ್ ನಡೀತಾ ಇದೆ. ಇದು ನಮಗೆ ಕಂಪ್ಲೀಟ್ ಹಾಲ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಮಗೆ TV ಯೂನಿಟ್ ಬಂದಿದೆ, ಸ್ಪೇಸ್ ಬಂದಿದೆ. ಇಲ್ಲಿ ನಮಗೆ ಪೂಜಾ ರೂಮ್ ಸಿಗ್ತಾ ಇದೆ. ಪೂಜಾ ರೂಮ್ನ ನೀವು ನೋಡ್ಬೋದು. ಆ ಗ್ಲಾಸ್ ಎಲ್ಲ ನಮಗೆ ಕಂಪ್ಲೀಟ್ ಅಲ್ಲಿ ಈಚೆಗಡೆ ಹೋದ್ರೆ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ವಾಲ್ ಕ್ಲಾಡಿಂಗ್ ಕೂಡ ಕಾಣಿಸುತ್ತೆ ಅದು ಕೂಡ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕೂಡ ಸ್ಪೇಸ್ ಇಟ್ಕೋಬೋದು ಇಲ್ಲಿ ಏನಾದರೂ. ನೀವು ಇನ್ನೂ ನೋಡಬೇಕು. ಇದು ನೋಡಿ, ಡೋರ್ ನೋಡಿ ಎಷ್ಟು ಯುನೀಕ್ ಆಗಿ ಬಂದಿದೆ ಅಂತ. ಹ್ಯಾಂಡಲ್ ಕೂಡ ಅಷ್ಟೇ ಯುನೀಕ್ ಆಗಿ ಕಾಣಿಸ್ತಾ ಇದೆ ನಮಗೆ. ಇನ್ನು ಕಂಪ್ಲೀಟ್ ಆದ್ಮೇಲೆ ಇನ್ನೂ ಕೂಡ ಔಟರ್ ಲುಕ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನಮ್ಗೆ ಬಂದರೆ ಕಿಚನ್ ವಿತ್ ಡೈನಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲಿ ನಮಗೆ ಕಿಚನ್ ಇಂದ ಡೈನಿಂಗ್ ಏರಿಯಾ ಇಂದ ಹಾಲ್ ಇಂದ ಒಂದು ಸ್ಟೆಪ್ ಹೈಟ್ ಮಾಡಿದೀವಿ. ವಿತ್ ಅಲ್ಲಿ ಟೈಲ್ಸ್ ಕೂಡ ಕಲರ್ ಕಾಂಬಿನೇಷನ್ ಬೇರೆ ಕೊಟ್ಟಿದ್ದೀವಿ. ಆ್ಯಂಡ್ ಸ್ಮಾರ್ಟ್ ಮಾರ್ಬಲ್ನೇ ಕಂಪ್ಲೀಟ್ ಇಲ್ಲೆಲ್ಲ ಯೂಸ್ ಮಾಡಿರೋದು ನಾವು. ಕಿಚನ್ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಕಿಚನ್ ಅಂತ ಹೇಳಿ. ಆ್ಯಂಡ್ ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಬಂದಿದೆ. ಆಮೇಲೆ ಡೋರ್ ನೀವು ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಮನೇಲಿ ಡೋರ್ಸ್ ಆಗಲಿ ಎಲ್ಲಾನು ಸ್ವಲ್ಪ ಯೂನಿಕ್ ಆಗಿರೋದನ್ನೇ ಕ್ಲೈಂಟ್ ಚೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಮ್ಗೆ ಕಿಚನ್ ವಿತ್ ಡೈನಿಂಗ್ ಏರಿಯಾ ತರ ಮಾಡ್ಕೋಬಹುದು. ಇಲ್ಲೂ ಕೂಡ ಅಷ್ಟೇ ನಮ್ಗೊಂದು ಸ್ಪೇಸ್ ಸಿಗ್ತಾ ಇದೆ ಯುಟಿಲಿಟಿ ತರ. ಆ್ಯಂಡ್ ಇಲ್ಲಿ ನಮಗೆ ಫ್ರೆಂಚ್ ಡೋರ್ ಬಂದಿದೆ. ಇಲ್ಲಿ ಬಂದ್ರೆ ನಮ್ಗೊಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ನಮ್ಗೊಂದು ರೂಮ್ ಬರ್ತಾ ಇದೆ. ಆಲ್ಮೋಸ್ಟ್ ನನಗೆ ಎಲ್ಲ ರೂಮ್ಸ್ಗೂ ಸೇಮೇ ಇದೇ ಥರ ವುಡನ್ ಟೈಲ್ಸೇ ಕಂಟಿನ್ಯೂ ಆಗಿದೆ. ಆ್ಯಂಡ್ ಡೋರ್ಸು ಅಷ್ಟೇ. ಡೋರ್ಸು ಸ್ವಲ್ಪ ಬೇರೆ ಬೇರೆ ಥರ ಯುನೀಕ್ ಆಗಿರೋ ಥರ ಚೂಸ್ ಮಾಡಿದ್ದಾರೆ. ಆ್ಯಂಡ್ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಬನ್ನಿ ಮೇಲೆ ಹೋಗೋಣ. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಸ್ಟೇರ್ ಕೇಸ್ ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ಕಂಪ್ಲೀಟ್ 4 ಫೀಟಲ್ಲಿ ಸ್ಟೇರ್ ಕೇಸ್ ಬಂದಿದೆ. ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಸ್ಟೇರ್ ಕೇಸ್ ಕೂಡ. ಆ್ಯಂಡ್ ಯೂಶಲಿ ಎಲ್ಲರೂ ಸ್ಟೇರ್ ಕೇಸ್ಗೆಲ್ಲ ಲಪೋತ್ರನೇ ಯೂಸ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ಲಪೋತ್ರನೇ ಕಂಟಿನ್ಯೂ ಆಗಿದೆ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಲುಕ್ ವೈಸಲ್ಲಿ ಇಲ್ಲಿ ನೋಡೋಕೆ ಹೋದರೆ ಇಲ್ಲೂ ಕೂಡ ನಮಗೆ ಸೆಂಟ್ರಲ್ಲಿ ಎಡ್ಜ್ ಥರ ಬ್ಯಾಂಡಿಂಗ್ ಥರ ಇಲ್ಲಿ ಮಾಡಿರೋದು. ಮತ್ತು ಆ್ಯಂಡ್ ಇಲ್ಲೂ ನೋಡ್ಬೋದು ನೀವು ಸ್ಪಾಟ್ ಮಾರ್ಬಲ್ ವಿತ್ ಲಪೋತ್ರನ ನಾವು ಇಲ್ಲಿ ಕಾಂಬಿನೇಷನಾಗಿ ತೊಗೊಂಡಿರೋದು. ಅದಿನ್ನೂ ಮನೆಗೆ ಹೈಲೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಸಿಗ್ನೇಚರ್ ಆಫ್ ಕೈಟ್ಸ್ ಅಂತ ಹೇಳಿದ್ರೆ ನೀವು ನೋಡ್ಬೋದು ಸ್ಕೈಲೈಟ್ ಅಂತ ಹೇಳ್ಬೋದು. ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಬಂದರೆ ನಮಗಿದೊಂದು ಫ್ಯಾಮಿಲಿ ಲಾಂಚ್ ಥರ ವರ್ಕ್ ಸ್ಟೇಷನ್ ಅಥವಾ ಏನಾದ್ರು ಸ್ಪೇಸ್ ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲೊಂದು ಚಿಕ್ಕದಾಗಿ ಸ್ಪೇಷಿಯಸ್ ಆಗಿ ಮಾಡಿರೋದು. ಫ್ಲೋರಿಂಗ್ ಎಲ್ಲ ಸ್ಮಾರ್ಟ್ ಮಾರ್ಬಲ್ಲೇ ಕಂಟಿನ್ಯೂ ಆಗಿದೆ. ಕಂಪ್ಲೀಟ್ ಮನೆಗೆ ಸ್ಮಾರ್ಟ್ ಮಾರ್ಬಲ್ಲೇ ಯೂಸ್ ಮಾಡಿರೋದು.
ಇಲ್ಲ ಅಷ್ಟೇ ಏನಾದ್ರು ಬುಕ್ಸ್ ಅಥವಾ ಏನಾದ್ರು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೋಸ್ಕರ ಸ್ಟೋರೇಜ್ ಮಾಡಿರೋದು. ವಿತ್ ನಮಗೆ ನೀವು ನೋಡ್ತಾ ಇದ್ದೀರಾ ಲೈಟ್ಸ್ ಎಲ್ಲೂ ಕೂಡ ಆನ್ ಆಗಿಲ್ಲ. ವಿಂಡೋಸ್ ಆ್ಯಂಡ್ ಬೆಳಕೆಲ್ಲ ನ್ಯಾಚುರಲ್ ಆಗೇ ಬರ್ತಾ ಇದೆ. ಆ್ಯಂಡ್ ನಾನು ನಿಮಗೆ ಸ್ಪೆಷಾಲಿಟಿ ಅಂತ ಹೇಳಿದೆ, ಅದನ್ನ ಆಮೇಲೆ ತೋರಿಸ್ತೀನಿ. ಬನ್ನಿ ಕಂಪ್ಲೀಟ್ ಮನೇನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಬಂದರೆ ನಮ್ಗೆ ಇಲ್ಲಿ ಬಾಲ್ಕನಿ ಸಿಗ್ತಾ ಇದೆ. ಆ್ಯಂಡ್ ಬಾಲ್ಕನಿಗೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲೆಲ್ಲ ಕಂಪ್ಲೀಟ್ ವುಡನ್ಗೆ ಹೋಗಿದ್ದಾರೆ. ನೀವು ನೋಡ್ಬೋದು ವುಡನ್ ಕಲರ್ಗೆ ಹೋಗಿದ್ದಾರೆ, ಯಾಕಂದ್ರೆ ಇದು ಮನೆಗೆ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಈ ತರ ವುಡನ್ ವಿಂಡೋಸ್ ಹಾಕ್ಸ್ಕೊಳ್ಳೋದ್ರಿಂದ. ಅಂಡ್ ನೀವು ನೋಡ್ಬೋದು ವಿತ್ ಮಸ್ಕಿಟೋ ಮೆಶ್ ಬಂದಿದೆ. ಅಂಡ್ ಸೇಫ್ಟಿ ಪರ್ಪಸ್ ಈಚೆ ಒಂದು ಗೇಟ್ ಕೂಡ ಬಂದಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಇಲ್ಲಿ ನೋಡೋದಾದ್ರೆ ನಮಗೆ ಕಂಪ್ಲೀಟ್ ನಿಮಗೆ ಬಾಲ್ಕನಿ ಸಿಗ್ತಾ ಇದೆ. ಬಾಲ್ಕನಿ ನೀವು ಅಬ್ಸರ್ವ್ ಮಾಡ್ಬೋದು, ಮೇಲ್ಗಡೆ ಎಲ್ಲ ಫೋಂಡಾಮ್ಯಾಕ್ಸ್ ಅಲ್ಲಿ ಯೂಸ್ ಮಾಡಿರೋದು. ಅಂಡ್ ನಾನು ನಿಮ್ಗೆ ಹೇಳಲಿಲ್ವಾ ಟ್ರೆಡಿಷನಲ್ ಲುಕ್ ವಿತ್ ಮಾಡರ್ನ್ ಟಚ್ ಕೂಡ ಅಂತ. ಇಲ್ಲಿ ನೋಡಿ, ಇದು ನಿಮಗೆ ನೋಡಿದ್ರೆ ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇದೆ ನಮಗೆ. ಅಂಡ್ ನಿಮ್ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಕಂಪ್ಲೀಟ್ ಇದೆಲ್ಲ ನಮಗೆ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋ ತರ ಕಾಣಿಸುತ್ತೆ. ಇದು ಕೂಡ ಅಷ್ಟೇ MS ಅಲ್ಲಿ CNC ಕಟ್ಟಿಂಗ್ ಫ್ಲವರ್ ಡಿಸೈನ್ ಮಾಡಿರೋದು. ಇದು ಕೂಡ ಒಂದು ಮನೆಗೆ ಲುಕ್ ಅಂತಾನೆ ಹೇಳ್ಬೋದು. ವಿತ್ ನೀವಿಲ್ಲ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನಾದ್ರು ಚಿಕ್ಕದಾಗಿ ಏನಾದ್ರು ಪಾಟ್ಸ್ ತರನೋ ಈ ತರ ಏನಾದ್ರು ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸ್ಪೇಸ್ ತರ ಮಾಡಿರೋದು. ಇದಿನ್ನೂ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಔಟರ್ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಅವಾಗ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು, ಅಲ್ಲಿ ಮಾತ್ರ ನಾನು ನಿಮಗೆ ವರ್ಕಿಂಗ್ ಸ್ಟೇಷನ್ ಒಂಥರ ಫ್ಯಾಮಿಲಿ ಲಂಚ್ ತರ ತೋರಿಸ್ದೆ. ಆ್ಯಂಡ್ ಇಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಕೂಡ ಸ್ಟೋರೇಜ್ ತರ ಸ್ಪೇಸ್ ಮಾಡಿರೋದು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಲ್ಲೇ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಾಗ್ಲಿ, ಮತ್ತೆ ಇಲ್ಲೇ ಬಾಲ್ಕನಿ ಕೂಡ ಇದೆ. ನೀವು ಈವ್ನಿಂಗ್ ಹೊತ್ತು ಚಿಲ್ ಮಾಡೋದಕ್ಕೋಸ್ಕರ ಇಲ್ಲೂ ಕೂಡ ಏನಾದರೂ ಐಟಮ್ ಸ್ಪೇಸ್ ಮಾಡ್ಕೊಂಡು ಇಲ್ಲಿ ಎಂಜಾಯ್ ಕೂಡ ಮಾಡ್ಬೋದು. ಬನ್ನಿ. ಈ ರೂಮ್ ಸ್ಪೆಷಾಲಿಟಿ ಏನಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಎಂಡ್ ವರ್ಗು ನೋಡಿ. ಅಂಡ್ ನೀವು ಇಲ್ಲಿ ನೋಡ್ಬೋದು, ಇದು ನಮಗೆ ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಅಂಡ್ ಇನ್ನೂ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಕಂಪ್ಲೀಟ್ ಈ ಮನೆಗೆ ಡೋರ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಇವೆಲ್ಲ ನೋಡೋದಕ್ಕೆ ನಮಗೆ ಲ್ಯಾಮಿನೇಟೆಡ್ ಡೋರ್ ತರಾನೇ ಇದೆ, ಬಟ್ ವಿತ್ ಡಿಸೈನ್ ನೀವು ಅಬ್ಸರ್ವ್ ಮಾಡ್ಬೋದು. ಸ್ವಲ್ಪ ಪ್ರೀಮಿಯಂ ಆಗಿ ಹೋಗಿದ್ದಾರೆ ಇವರು. ಇವೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಬನ್ನಿ, ನೋಡ್ತಾ ಇದ್ದೀರಾ ಕಂಪ್ಲೀಟ್ ಇದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ. ಫ್ಲೋರಿಂಗು ಅಷ್ಟೇ ವುಡನ್ ಅಲ್ಲಿ ಹೋಗಿದ್ದಾರೆ ಇವರು. ವುಡನ್ ವಿತ್ ನೀವು ಡಿಸೈನ್ ಕೂಡ ಅಬ್ಸರ್ವ್ ಮಾಡಿ. ನಾರ್ಮಲ್ ಆಗಿ ಯೂಶಲಿ ಎಲ್ಲರೂ ಫುಲ್ ಕಂಪ್ಲೀಟ್ ಆಗಿ ವುಡನ್ ಟೈಲ್ಸ್ಗೆ ಹೋಗ್ತಾ ಇದ್ರು. ಇವರು ಕಂಪ್ಲೀಟ್ ಅದರಲ್ಲಿ ಚಿಕ್ಕದಾಗಿ ಡಿಸೈನ್ ಕೂಡ ಬಂದಿದೆ ಅಂತ ಹೇಳ್ಬೋದು. ವಿತ್ ಇಲ್ಲಿ ನೀವು ನೋಡ್ಬೋದು ಬೇ ವಿಂಡೋ ಟೈಪ್ ತರ ಇದು. ವಿತ್ ಏನಾದ್ರು ಇಲ್ಲಿ ವಿಂಡೋಸ್ ಕೊಟ್ಟಿದೀವಿ, ಮತ್ತೆ ಇಲ್ಲಿ ಏನಾದ್ರು ಕುತ್ಕೊಂಡು ಆಚೆಗಡೆ ಏನಾದ್ರು ನೋಡೋದಾದ್ರೆ ಇಲ್ಲಿ ಕುತ್ಕೊಂಡು ನೋಡ್ಬೋದು ಅನ್ನೋ ತರ ಇಲ್ಲಿ ಬೇ ವಿಂಡೋ ತರ ಟೈಪ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ ಅವರು. ಅಂಡ್ ಇಲ್ಲಿ ನಮ್ಗೆ ವಾರ್ಡ್ರೂಬ್ ಸ್ಪೇಸ್ ಬರ್ತಾ ಇದೆ. ಇದೆಲ್ಲ ನೀವು ನೋಡ್ಬೋದು. ಕಂಪ್ಲೀಟ್ ಈಚೆ ಮಾತ್ರ ನಮ್ಗೆ ಟ್ರೆಡಿಷನಲ್ ಲುಕ್ ಆಗಿ ಕಾಣಿಸ್ತಾ ಇಲ್ಲ ಮನೆ. ಅಂಡ್ ಈ ವಾರ್ಡ್ರೂಬ್ಸ್ ಕೂಡ ಅಷ್ಟೇ ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇದೆ. ವಿತ್ ನೋಡೋದಕ್ಕೆ ಮಾಡರ್ನ್ ಆಗೋ ಕೂಡ ನಮಗೆ ಕಾಣಿಸುತ್ತೆ. ಅಂಡ್ ನಮ್ಗೆ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಬಂದಿದೆ. ಒಂದು ವಾಶ್ರೂಮು ಅಷ್ಟೇ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಇದೆಲ್ಲ ನೀವು ನೋಡ್ತಾ ಇದ್ದೀರಾ. ಅಂಡ್ ಟೈಲ್ಸ್ ಅಬ್ಸರ್ವ್ ಮಾಡ್ಬೋದು, ಎಲ್ಲ 2x4 ಟೈಲ್ಸ್ ನ ಯೂಸ್ ಮಾಡಿರೋದು. ವಿತ್ ಕಲರ್ ಕಾಂಬಿನೇಷನ್ ಕೂಡ ನೀವು ಅಬ್ಸರ್ವ್ ಮಾಡಿ. ಅಂಡ್ ಇಲ್ಲೊಂಥರ ಕಲರ್ ಕಾಂಬಿನೇಷನ್ ಬಂದಿದೆ, ಇಲ್ಲೊಂಥರ ಬಂದಿದೆ. ಅಂಡ್ ಇನ್ನೂ ನೋಡೋದಾದ್ರೆ ನೀವು ಕಂಪ್ಲೀಟ್ ಫೀಟ್ ವರೆಗೂ ನಾವಿಲ್ಲಿ ಟೈಲ್ಸ್ ನ ಹಾಕೊಟ್ಟಿದೀವಿ. ಏನ್ ಸ್ಪೆಷಾಲಿಟಿ ಗೊತ್ತಾ? ಬನ್ನಿ ಒಳಗಡೆ. ಇದೇ ಸ್ಪೆಷಾಲಿಟಿ. ಈ ರೂಮೇ ಮನೆಗೆ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಫುಲ್ ಹೈಲೈಟ್ ಅಂದ್ರೆ ಈ ರೂಮ್ ಅಂತ ಹೇಳ್ಬೋದು. ಈ ರೂಮ್ ಯಾವ್ದಂತ ಗೊತ್ತಾ? ಕಿಡ್ಸ್ ಬೆಡ್ರೂಮ್. ಕೆಳಗಡೆ ನಮ್ಗೆ ಕಿಡ್ಸ್ ಬೆಡ್ರೂಮ್ ಕಾಣಿಸ್ತಾ ಇದೆ. ಅಂಡ್ ಮೇಲ್ಗಡೆ ನಮ್ಗೆ ಕಿಡ್ಸ್ಗೆ ವರ್ಕಿಂಗ್ ಸ್ಪೇಸ್ ಕೂಡ ಕಾಣಿಸ್ತಾ ಇದೆ. ವಿತ್ ಇದನ್ನೇ ಡೂಪ್ಲೆಕ್ಸ್ ತರ ಮಾಡ್ಕೊಂಡಿದ್ದಾರೆ ಅವರು. ಬನ್ನಿ ಒಂದ್ಸತಿ ಮೇಲ್ ಹೋಗ್ಬಿಟ್ಟು ಆಮೇಲೆ ಕೆಳಗಡೆ ಬರೋಣ. ಅಂಡ್ ಸ್ಟೆಪ್ಸ್ ಕೂಡ ಅಷ್ಟೇ ಅಬ್ಸರ್ವ್ ಮಾಡಿ ನೀವು. ಇಲ್ಲೂ ಲಪೋತ್ರ ಯೂಸ್ ಮಾಡಿದ್ದಾರೆ. ಅಂಡ್ ನಾನು ಕೆಳಗಡೆ ಸ್ಟೆಪ್ಸ್ ತೋರಿಸಿದಾಗ ವಿತ್ ಸ್ಮಾರ್ಟ್ ಮಾರ್ಬಲ್ಗೆ ಕಾಂಬಿನೇಷನ್ಗೆ ಹೋಗಿದ್ರು, ಬಟ್ ಇಲ್ಲಿ ಸ್ಮಾರ್ಟ್ ಮಾರ್ಬಲ್ಗೆ ಹೋಗಿಲ್ಲ. ಇದು ಬೇರೆ ಟೈಲ್ಸ್ ನ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ನೀವು ಕೆಳಗಡೆ ಫ್ಲೋರಿಂಗ್ ನೋಡೋದಾದ್ರೆ ಕಂಪ್ಲೀಟ್ ಇಲ್ಲೂ ಕೂಡ ವುಡನ್ ಟೈಲ್ಸ್ಗೆ ಹೋಗಿದ್ದಾರೆ. ವಿತ್ ಇಲ್ಲಿ ಡಿಸೈನ್ ಕೂಡ ಬಂದಿದೆ. ಅಂಡ್ ಮಕ್ಳಿದ್ ಮನೇಲಿ ಈ ತರ ಬೇ ವಿಂಡೋ ತರ ಟೈಪ್ ಇರ್ಲೇಬೇಕಲ್ವಾ. ಸೊ ಇದು ಇನ್ನೂ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಮಕ್ಕಳು ವ್ಯೂಸ್ ನೋಡೋದಕ್ಕೂ ತುಂಬಾ ಇಲ್ಲಿ ಜಾಗನೂ ಚೆನ್ನಾಗಿದೆ ಕೆಳಗಡೆಯಿಂದ ವ್ಯೂ ನೋಡೋದಕ್ಕೆ. ಅಂಡ್ ಮಕ್ಳು ವರ್ಕಿಂಗ್ ಸ್ಪೇಸ್ ಅಲ್ವಾ, ಸೊ ಅದಕ್ಕೋಸ್ಕರ ಸ್ಟೋರೇಜ್ ಸ್ಪೇಸ್ ಕೂಡ ಆಗಿದೆ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ನೋಡಿ, ನೀವು ನಿಮ್ಮ ಕಿಡ್ಸ್ ಬೆಡ್ರೂಮ್ ಯಾವ ತರ ಡಿಸೈನ್ ಮಾಡಿಸ್ಕೋಬೇಕಂತ ಏನಾದ್ರು ಕನ್ಫ್ಯೂಷನ್ ಅಲ್ಲಿ ಇದ್ರೆ ಇದೊಂದು ನಿಮ್ಗೆ ಡಿಫ್ರೆಂಟ್ ಐಡಿಯಾ ಅಂತ ಹೇಳ್ಬೋದು. ಈ ತರನು ಮಾಡಿಸ್ಕೋಬಹುದು ಅಂತ.
ಅಂಡ್ ನೀವು ನೋಡುದು ನಾನು ಹೇಳದ್ನಲ್ಲ ಅವಾಗ್ಲೇನೆ ಎಲ್ಲಾ ಕಡೆ ಅವ್ರು ವುಡನ್ ವಿಂಡೋಗೆ ಕಲರ್ಗೆ ಹೋಗಿದ್ದಾರೆ ಅಂತ, ಯಾಕಂದ್ರೆ ಇದು ಮನೆ ಹೈಲೈಟಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ಲೋರಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಒಂದೇ ವೇಲೆ ತಗೊಂಡಿದ್ದಾರೆ ಇವರು. ಅಂಡ್ ನೀವು ಇನ್ನೂ ನೋಡ್ತೀರಾ, ನಾನು ನಿಮ್ಗೆ ಲ್ಯಾಮಿನೇಟೆಡ್ ಡೋರ್ಸ್ ನ ಒಂದೊಂದ್ರಲ್ಲಿ ಒಂದೊಂದ್ರ ಡಿಫ್ರೆಂಟ್ ಆಗಿರೋ ಡಿಸೈನ್ ನ ತೋರಿಸ್ತೆ. ಸೊ ಈ ಡಿಫ್ರೆಂಟ್ ಡಿಸೈನ್ ನ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ನಿಮ್ಗೆ ಕಂಪ್ಲೀಟ್ ಪ್ಲೈನು ಅಂಡ್ ಬೇರೆ ಬೇರೆ ತರ ಡಿಸೈನ್ ಅಲ್ಲಿ ತೋರಿಸಿದ್ದೆ. ಅಂಡ್ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಡಿಸೈನ್ಸ್ ಅಲ್ಲಿ ಲ್ಯಾಮಿನೇಟೆಡ್ ಡೋರ್ ನ ತೋರಿಸ್ತಾ ಇರೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಇಲ್ಲಿ ನಮ್ಗೆ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ. ಅಂಡ್ ಮೇಲ್ಗಡೆ ಎಲ್ಲ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ, ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಬಂದಿದೆ. ನೀವು ಈ ವಾಶ್ರೂಮ್ ನ ನೋಡ್ಬೋದು. ಕಿಡ್ಸಿಗೆ ಯಾವ ತರ ಇಷ್ಟ ಆಗುತ್ತೋ ಅದೇ ತರ ಟೈಲ್ಸ್ ಅಲ್ಲಿ ಹೋಗಿದ್ದಾರೆ. ಇಲ್ಲೂ ಕೂಡ ಈ ಟೈಲ್ಸ್ ನ ಅಬ್ಸರ್ವ್ ಮಾಡ್ಬೋದು. ಅಂಡ್ ಇಲ್ಲೂ ಅಬ್ಸರ್ವ್ ಮಾಡ್ಬೋದು ನೀವು. ಕಂಪ್ಲೀಟ್ ಟೈಲ್ಸ್ ಇದೆಲ್ಲ ಒಂದೇ ಕಲರ್ ಕಾಂಬಿನೇಷನ್ ಅಲ್ಲಿ ಕಾಣಿಸ್ತಾ ಇದೆ, ಬಟ್ ನೋಡೋದಕ್ಕೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ನಾವು ಕಂಪ್ಲೀಟ್ ಫೀಟ್ ವರ್ಗು ಟೈಲ್ಸ್ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ನೀವು ಲಿಫ್ಟ್ ಕೂಡ ಅಬ್ಸರ್ವ್ ಮಾಡ್ಬೋದು. ಈ ತರ ಲಿಫ್ಟ್ ಮಾಡಿಸೋದ್ರಿಂದ ನಮಗೆ ಸ್ಪೇಸ್ ಕೂಡ ಯುಟಿಲೈಸೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸ್ಪೇಸ್ ನಮಗೆ ತುಂಬಾ ಉಳಿಸ್ಬೋದು. ಇಲ್ಲೂ ಕೂಡ ನಮಗೆ ಫಂಡಮೆಂಟ್ಸ್ ಫಿಟ್ ಬಂದಿದೆ. ಬೆಳಕು ನೋಡಿ ಎಷ್ಟು ಹೊಡಿತಾ ಇದೆ ಅಂತ. ಇಲ್ಲಿ ನಮ್ಗೊಂದು ಚಿಕ್ಕದಾಗಿರೋ ಒಂದು ರೂಮ್ ಬಂದಿದೆ. ಅಂಡ್ ಇಲ್ಲಿ ನಮ್ಗೆ ಡಿಫ್ರೆಂಟ್ ಆಗಿರೋ ಒಂದು ಡೋರ್ ಕೂಡ ಬಂದಿದೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಫ್ಲೋರಿಂಗ್ ಅಬ್ಸರ್ವ್ ಮಾಡಿ. ಇಲ್ಲಿ ಬೇರೆ ತರ ಬಂದಿದೆ ಅಂಡ್ ಈ ಕಡೆ ನಮ್ಗೆ ಬೇರೆ ತರ ಕಾಣಿಸ್ತಾ ಇದೆ ಡಿಸೈನ್ಸ್ ಅಲ್ಲಿ. ಅಂಡ್ ಇದು ಸ್ಟೋರೇಜ್ ಸ್ಪೇಸ್ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ವಿತ್ ನಮಗೆ ಕ್ರಾಸ್ ವೆಂಟಿಲೇಷನ್ಗೆ ಈಸಿ ಕೂಡ ಆಗುತ್ತೆ, ಯಾಕಂದ್ರೆ ಇಲ್ಲಿ 2 ವಿಂಡೋಸ್ ನ ಪ್ರೊವೈಡ್ ಕೂಡ ಮಾಡಿದೀವಿ. ಇದು ನಮ್ಗೆ ಟೆರೆಸ್ ಸಿಗ್ತಾ ಇದೆ. ಟೆರೆಸ್ಗೋಸ್ಕರ ಹೋಗೋದಕ್ಕೋಸ್ಕರ ಎಲ್ಲರೂ ಸೇಫ್ಟಿ ಪರ್ಪಸ್ ನೋಡಿರ್ತಾರಲ್ವಾ. ಸೊ ಇಲ್ಲೊಂದು ಡೋರ್ ಬಂದಿದೆ, ನಮ್ಗೆ ಇಲ್ಲೊಂದು ಡೋರ್ ಬಂದಿದೆ, ಗೇಟ್ ಬಂದಿದೆ. ಅಂಡ್ ನಿಮ್ಗೆ ಇನ್ನೊಂದೇನು ಗೊತ್ತಾ, ನೀವೇನಾದ್ರು ಪಾರ್ಟಿ ಮಾಡ್ಬೇಕಾ, ಎಂಜಾಯ್ ಮಾಡ್ಬೇಕಾ, ಚಿಲ್ ಮಾಡೋದಕ್ಕೋಸ್ಕರ ಇಲ್ಲೊಂದು ಸ್ಪೇಸ್ ಕೂಡ ಇದೆ. ನೀವು ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಸ್ಪೇಸ್ ಅಂತ. ಅಂಡ್ ನೀವು ಮೇಲ್ಗಡೆ ಅಬ್ಸರ್ವ್ ಮಾಡಿ ಯಾವ ತರ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ. ನೀವು ಈ ತರ ಮನೆಗಳನ್ನ ಕಂಟಿನ್ಯೂಸ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಿಮಗೆ ಡಿಸೈನ್ಸಿಗೆ ಯಾವುದೇ ರೀತಿ ಯಾವ ತರ ಡಿಸೈನ್ಸ್ ಬೇಕು, ಏನು ಮಾಡಿಸ್ಕೋಬೇಕು ಎಲ್ಲದಕ್ಕೂ ಕಂಪ್ಲೀಟ್ ನಿಮ್ಗೆ ಇಲ್ಲೇ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಅಂಡ್ ಇಲ್ಲಿ ಪಾರ್ಟಿ ಮಾಡಿ ಚಿಲ್ ಮಾಡ್ತಾರೆ. ಅಂಡ್ ಇದು ಕೂಡ ಇರಲೇಬೇಕಲ್ವಾ ನಮಗೆ, ಏನಾದರೂ ವಾಶ್ ಮಾಡ್ಕೊಳ್ಳೋದಕ್ಕೆ, ಏನಾದ್ರು ಇಟ್ಕೊಳ್ಳೋದಕ್ಕೆ ಎಲ್ಲ. ಅಂಡ್ ಇಲ್ಲಿ ಫ್ಲೋರಿಂಗ್ ಎಲ್ಲ ನಮಗೆ ವುಡನ್ಗೆ ಹೋಗಿದ್ದಾರೆ. ಇಲ್ಲೂ ಕೂಡ ಇಲ್ಲಿ ಒಂದು ಫ್ಲೋರಿಂಗ್ ಎಲ್ಲ ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಮತ್ತೆ ಕೂತ್ಕೊಳ್ಳೋದಕ್ಕೆ ಇಲ್ಲಿ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಆಫ್ ಪೋರ್ಷನ್ ನಮಗೆ ಟೆರೆಸ್ ಬರ್ತಾ ಇದೆ ನೋಡಿ. ಇಲ್ಲಿ ನಮ್ಗೆ ಆಫ್ ಪೋರ್ಷನ್ ಟೆರೆಸ್ ಸಿಗ್ತಾ ಇದೆ. ಟೆರೆಸ್ ಅಲ್ಲಿ ಕೂಡ ಫ್ಲೋರಿಂಗ್ ಅಷ್ಟೇ ಪ್ರೀಮಿಯಮ್ ಆಗಿ ಹೋಗಿದ್ದಾರೆ. ನೋಡ್ತಾ ಇದ್ದೀರಾ ನೀವು ಡಿಸೈನ್ಸ್ ಯಾವ್ಯಾವ ತರ ಹೋಗಿದ್ದಾರೆ ಅಂತ. ಅಂಡ್ ನೀವು ಇಲ್ಲಿ ಎಲಿವೇಶನ್ ಅಲ್ಲಿ ನೋಡ್ಬೋದು. ಎಲಿವೇಶನ್ ಅಲ್ಲಿ ಇದು MS ಅಲ್ಲಿ ಬರ್ತಾ ಇದೆ. ಇದು ಎಲಿವೇಶನ್ ಮೇಲ್ಗಡೆ ಲ್ಯಾಡರ್ ಹೋಗೋದಕ್ಕೆ ಲ್ಯಾಡರ್ನ ಪ್ರೊವೈಡ್ ಮಾಡಿದೀವಿ. ಅಲ್ಲಿ ಟ್ಯಾಂಕ್ ಕೊಟ್ಟಿದ್ದೀವಿ. ಅಂಡ್ ನೀವು ಇದು ನೋಡ್ಬೋದು. ಇದರಿಂದ ಕೂಡ ನಮಗೆ ಸ್ಪೇಸ್ ಯುಟಿಲೈಸೇಷನ್ ಆಗುತ್ತೆ. ಇದು ನಮಗೆ ಮೂವಬಲ್ ಆಗುತ್ತೆ, ಬಟ್ ಇದು ನಾನು ಹೇಳಿಯೋದಕ್ಕಾಗಲ್ಲ, ಹಾಗಿದ್ರೆ ತೋರಿಸ್ತಾ ಇದ್ದೆ. ಸೊ ಇದು ಮೂವಬಲ್ ಕೂಡ ಆಗುತ್ತೆ. ಇದರಿಂದ ನಮಗೆ ಸ್ಪೇಸ್ ಕೂಡ ಯುಟಿಲೈಸೇಷನ್ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆ ಕಂಪ್ಲೀಟ್ ಔಟರ್ ಲುಕ್ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ನಾನು ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಕಂಪ್ಲೀಟ್ ಹೋಮ್ ಟೂರ್ನ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.